ಮನುಷ್ಯನ ಕರ್ತವ್ಯವೆಂದರೆ ಪ್ರಯತ್ನ ಮತ್ತು ಪ್ರಯತ್ನ. ಯಶಸ್ಸು, ಅವಕಾಶ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರೇಮಿಗಳು, ಹುಚ್ಚರು ಮತ್ತು ಕವಿಗಳನ್ನು ಒಂದೇ ವಸ್ತುಗಳಿಂದ ಮಾಡಲಾಗಿದೆ. ತತ್ವಶಾಸ್ತ್ರವು ಮಾನವ ದೌರ್ಬಲ್ಯ ಅಥವಾ ಜ್ಞಾನದ ಮಿತಿಯ ಫಲಿತಾಂಶವಾಗಿದೆ. ದಯೆಯಿಲ್ಲದ ಟೀಕೆ ಮತ್ತು ಸ್ವತಂತ್ರ ಚಿಂತನೆಯು ಕ್ರಾಂತಿಕಾರಿ ಚಿಂತನೆಯ ಎರಡು ಅಗತ್ಯ ಲಕ್ಷಣಗಳಾಗಿವೆ. ಜೀವನವು ಜೀವಿಸುವುದು ಅದರ ಸ್ವಂತದ್ದು. ಅಂತ್ಯಕ್ರಿಯೆಯಲ್ಲಿ ಮಾತ್ರ ಇತರರ ಸಹಾಯ ಅಗತ್ಯವಿದೆ. ಕಿವುಡರು ಕೇಳಬೇಕಾದರೆ ಶಬ್ದವು ತುಂಬ ಜೋರಾಗಿರಬೇಕು. ಅವರು ನನ್ನನ್ನು ಕೊಲ್ಲಬಹುದು, ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು, ಆದರೆ ಅವರಿಗೆ ನನ್ನ ಆತ್ಮವನ್ನು ಹತ್ತಿಕ್ಕಲು ಸಾಧ್ಯವಾಗುವುದಿಲ್ಲ.